ಫ್ರೆಂಡ್ಸ್, ನಾನಿಂದು ನಿಮಗೆ ಪೇಪರ್ನಲ್ಲಿ ಬೋಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪೇಪರ್ನಲ್ಲಿ ಬೋಟ್ ಮಾಡೋಕ್ಕೆ ಈ ಥರ ಒಂದು ಕ್ರಾಫ್ಟ್ ಶೀಟ್ ತೊಗೊಂಡಿದ್ದೀನಿ. ಸ್ಕ್ವೇರ್ ಇಲ್ಲ, ಇದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿದೆ. ನಾನು A4 ಸೈಜ್ ಶೀಟನ್ನು ಕರೆಕ್ಟಾಗಿ ಮಿಡಲಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಇದು ತುಂಬ ಸಿಂಪಲ್ಲು. ಈಗ ಏನು ಮಾಡಬೇಕು ಅಂದರೆ, ಈ ಶೀಟನ್ನು ಈ ರೀತಿಯಾಗಿ ಹಾಫ್ ಫೋಲ್ಡ್ ಮಾಡಬೇಕು. ಯಾವ ಕಡೆ ಲಾಂಗ್ ಇರುತ್ತಲ್ಲ ಆ ಕಡೆ ಈ ಥರ ಕ್ಲೀನಾಗಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಸೆಂಟರ್ನಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಈಗ ಇದನ್ನು ಮತ್ತೆ ಹಾಫ್ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿಯಾಗಿ ಹಾಫ್ ಫೋಲ್ಡ್ ಮಾಡ್ಕೋಬೇಕು. ಇವಾಗ ಫೋಲ್ಡ್ ಆಗಿದೆ ನೋಡಿ. ಮತ್ತೆ ಇಲ್ಲಿ ನಾನು ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ಪ್ರೆಸ್ ಮಾಡಿದಾಗ ನಿಮಗೆ ಮಾರ್ಕ್ ಬರುತ್ತೆ. ಈ ರೀತಿ ಓಪನ್ ಮಾಡಿ ನೋಡಿ, ಇಲ್ಲಿ ಮಾರ್ಕ್ ಬಂದಿದೆ. ಈ ಮಾರ್ಕನ್ನು ನೀವು ಈ ಮಾರ್ಕಿಗೆ ಸರಿಯಾಗಿ ನೀವು ಈ ಕಾರ್ನರ್ ಇರುತ್ತಲ್ಲ, ಈ ಕಡೆ ಓಪನ್ ಇರೋ ಕಡೆ ಅಲ್ಲ, ಈ ಕ್ಲೋಸ್ ಇರೋ ಕಡೆ ಈ ಕಾರ್ನರ್ನ ತಗೊಂಡು ಈ ಲೈನ್ಗೆ ಸರಿಯಾಗಿ ಈ ರೀತಿ ಮಾಡಿ ಪ್ರೆಸ್ ಮಾಡ್ಕೊಳ್ಳಿ. ಅದೇ ಥರ ಈ ಕಾರ್ನರನ್ನು ತಗೊಂಡು ಈ ರೀತಿ ಇಟ್ಟು ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಈ ಥರ ಆಗಿದೆ. ನೋಡಿ, ಇದು ಈಕ್ವಲ್ ಆಗಿ ಬರಲಿ, ಆಗ ನಿಮಗೆ ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಇವಾಗ ಇದನ್ನು ಹೀಗೆ ಮಾಡಿದಾಗ 2 ಲೇಯರ್ ಇರುತ್ತಲ್ಲ, ಒಂದು ಲೇಯರನ್ನು ಈ ರೀತಿ ಈ ಕಡೆ ಫೋಲ್ಡ್ ಮಾಡ್ಕೊಳ್ಳಿ. ಓಕೆ, ಇನ್ನೊಂದು ಕಡೆ ತಿರುಗಿಸ್ಬಿಟ್ಟು ಇನ್ನೊಂದು ಕಡೆ ರಿವರ್ಸ್ ಬ್ಯಾಕ್ ಸೈಡಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಆಯ್ತು. ಇವಾಗ ಈ ಥರ ಆಗಿದೆ. ಈಗ ನೀವು ಈ ಕಾರ್ನರ್ಸನ್ನು ಹೀಗೆ ಫೋಲ್ಡ್ ಮಾಡಿ ಎಲ್ಲ ಸೈಡ್ 4 ಸೈಡಲ್ಲೂ ಕೂಡ ನೀವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೋಡಿ, ಹೀಗಾಯಿತು. ಈಗ ಸೆಂಟರ್ನಲ್ಲಿ ಈ ರೀತಿ ಓಪನ್ ಮಾಡಿ ಹೀಗೆ ಹಿಡ್ಕೊಂಡು ಇದನ್ನು ಈ ಕಾರ್ನರು ಮತ್ತು ಈ ಕಾರ್ನರನ್ನು ಹೀಗೆ ಸೇರಿಸಿ ಈ ರೀತಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಇಲ್ಲಿ ಈ ಕಾರ್ನರನ್ನು ಇಲ್ಲಿ ಟಚ್ ಮಾಡಿ ಹೀಗೆ ಮಾಡಿ, ಮತ್ತು ಈ ಕಾರ್ನರನ್ನು ಇಲ್ಲಿ ಟಚ್ ಮಾಡಿ ಈ ರೀತಿಯಾಗಿ ಪ್ರೆಸ್ ಮಾಡಿ. ಇವಾಗ ಹೀಗೆ ಆಯಿತು. ಮತ್ತೆ ಮುಂಚೆ ಫಸ್ಟ್ ಮಾಡಿದ್ವಲ್ಲ ಅದೇ ಥರ ಇದನ್ನು ಸೆಂಟರ್ನಲ್ಲಿ ಈ ಥರ ಓಪನ್ ಮಾಡಿ ಇದು ಮತ್ತು ಇದು ಹೀಗೆ ಸೇರಿಸ್ಕೊಳ್ಳಿ. ಈ ಥರ ಆಗುತ್ತೆ. ಇವಾಗ ಇದನ್ನು ರಿವರ್ಸ್ ತೊಗೊಂಡು ನೋಡಿ, ಈ ಕಡೆ ಇಲ್ಲಿ ಓಪನ್ ಆಗ್ತಾ ಇದೆ, ಗೊತ್ತಾಗುತ್ತೆ. ಈ ಥರ ಇದನ್ನು ಹೀಗೆ ಎಳಿಬೇಕು. ಎಳೆದ ತಕ್ಷಣ ಈ ರೀತಿ ಆಯಿತು. ಕ್ಲೀನಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಪೇಪರಿಂದ ಬೋಟು ರೆಡಿಯಾಗಿದೆ. ಥ್ಯಾಂಕ್ ಯು. ಎಲ್ಲರೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಇದು ತುಂಬ ಈಸಿಯಾಗಿದೆ. ಎಲ್ಲರೂ ಕಲ್ತ್ಕೊಂಡು ಖುಷಿಪಡಿ.